ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ನಾನು ಮದುವೆಗೂ ಅಗರದಳ್ಳಿ ಕ್ಯಾಂಪಲ್ಲಿ ಇದ್ದೀನಿ ಇವಾಗ. ಅವನೆಲ್ಲ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ದ. ನಿನ್ನೆ ರಾತ್ರಿ ಇದ್ದು ನನಗೆ ಬೆಳಗ್ಗೆನೇ ಫೋನ್ ಬಂದಿದ್ದು ಏನೋ ಇತ್ತು ಅಂತೆಲ್ಲ. ಅದ್ರ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ. ಎಷ್ಟು ವರ್ಷದಿಂದ ಇಲ್ಲಿದ್ರು? ಸುಮಾರು 4 ವರ್ಷ ಆಯ್ತು. 4 ವರ್ಷದಿಂದ ಇದೇ ಊರಲ್ಲಿ ಇರೋದು ಅವನು. ಅವನೆಲ್ಲೂ ಬೇರೆ ಕಡೆ ಹೋಗಿಲ್ಲ. ಇಲ್ಲೇ ಕೆಲಸ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದ. ಗಾರೆ ಕೆಲಸ ಮಾಡ್ತಾ ಇದ್ದ. ನನಗೂ ಅಷ್ಟು ಗೊತ್ತಿಲ್ಲ ಏನಾಗಿದೆ ಅಂತ. ಕಲ್ಲೆತ್ತಾಕಿ ಕಾಲ್ ಕೈಯೆಲ್ಲ ಮುಡ್ಬೇಕ್ರೆ ಮನುಷ್ಯತ್ವ ಅನ್ನೋದು ಇಲ್ಲ. ಕುಡಿತಾ ಇದ್ದ. ಅದೇ ಕುಡಿದ್ರು ಯಾರ ಹತ್ರ ಒಂದ್ ಜಗಳ ಇಲ್ಲ, ಒಂದ್ ಗಲಾಟೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ನಂಗೆ ಯಾರ ಹತ್ರನು ಹೋಗಿಲ್ಲ. ಅವನು ಸಿಗರೇಟ್ ಅಲ್ಲೆಲ್ಲ ಸುಟ್ಟಿದಾರಂತೆ, ಕಾಲ್ ಕೈ ಮುರಿದಾಕಿದ್ದಾರೆ ಅಂತ ಪಾಪಿಗಳು ನಮ್ಮ ಹತ್ರ ಬಿಡ್ಲೇಬಾರ್ದು. ನನಗೆ ಅದ್ ನಮ್ಮ ಅಣ್ಣಗಾದ ಬೇರೆಗಾದ್ರೆ ಇವ್ರ ಫ್ರೆಂಡ್ಸ್ ನಮ್ಮ ಮನೆ ಬಂದಿದ್ದಾರೆ ಹಬ್ಬಕ್ಕೆಲ್ಲ. ಬಂದ ಇವನ ಫ್ರೆಂಡ್ ಇವನ್ ಜೊತೆಲಿ ಇರೋದು ಅಂತ ನನಗೂ ಒಂದ್ 2-3 ಸಲ ಕರ್ಕೊಂಡ್ ಬಂದಿದ್ದಾರೆ ನಮ್ಮೂರಿಗೆ. ಅದು ಬಿಟ್ಟು ನಂಗೆ ನಂಗೆ ಸ್ವಂತ ಅಣ್ಣನ. ನನಗೆ ಬೆಳಗ್ಗೆ 7:15 ಗೊತ್ತಾಯ್ತು. ಲಾಸ್ಟ್ ಹೋದ್ ವಾರ ಫೋನ್ ಮಾಡಿದ್ದ ಅಷ್ಟೇ. ಏನ್ ಹೇಳಿಲ್ಲ. ಮೇಸ್ತ್ರಿ ದುಡ್ಡು ಕೊಡ್ತಾ ಇಲ್ಲ, ಅವ್ರ ಹತ್ರ ಸ್ವಲ್ಪ ದುಡ್ಡು ಕೇಳು, ನಿನ್ಗೆ ಅಕೌಂಟಿಗೆ ಹಾಕ್ಕೊ, ನೀನ್ ಇಟ್ಕೊ ಅಂತ ಹೇಳಿದ ಅಷ್ಟೇ. ಅದ್ ಬಿಟ್ಟು ಇನ್ನೇನು ಹೇಳಿಲ್ಲ ನನ್ನ ಹತ್ರ. ಇಲ್ಲ, ಅವ್ರ ಬಗ್ಗೆ ಏನು ಹೇಳ್ತಾ ಇದ್ದಿಲ್ಲ. ಅಂದ್ರೆ ನಾನು ಅವ್ರಿಗೆ ಹೇಳಿದ್ದೆ ದುಡ್ಡು ಜಾಸ್ತಿ ಕೊಡ್ಬೇಡಣ, ಅದ್ ಕುಡಿಯೋದ್ ಜಾಸ್ತಿ ಅವನು ಅಂತ. ಈಗ ಗಾರೆ ಕೆಲ್ಸ ಮಾಡ್ಕೊಂಡಿದ್ದ. ಅಮ್ಮ ಸತ್ತಾಗ 4 ವರ್ಷ ಆಯ್ತು. ಅಮ್ಮ ಸತ್ತಾಗಿಂದ ಅವ್ನು ಇಲ್ಲೇ ಇದ್ದ. ಅಲ್ಲಿ ಯಾರು ಇರ್ತಾರೆ, ನಂಗೆ ಇರಕ್ ಆಗಲ್ಲ ಅಲ್ಲಿ ಅಂತ. ಇಲ್ಲಿಲ್ಲ, ಹೊಸ ಮನೇಲಿದೆ, ಮಸ್ತ್ ಆಗಿಲ್ಲ. ಇದು ಗ್ರಾಜೂರ್ ಗ್ರಾಮ. ಇಲ್ಲಿ 3-4-5 ಕೊಲೆ ಆಗಿದಾವೆ ಇದೇ ಸೊಸೈಟಿ ತಕ್ಕೆ. ಎಣ್ಣೆ ಕುಡಿಯೋದು, ಪ್ರಜ್ಞೆ ಇಲ್ದಂಗೆ ಕೊಲೆ ಮಾಡಿ ತಗೊಬಂದು ಇಲ್ಲಿ ಹಾಕೋದು. ಬೇರೆ ಊರದಾಗೆ ತೋಕೆ ನಮ್ಮೂರಾಗೆ ಈ ತರ ಸಣ್ಣ ಸಣ್ಣ ಮಕ್ಕಳೆಲ್ಲ ಈ ತರ ಕೊಲೆ ಆದ್ರೆ ಇದಕ್ಕೆ ಯಾರು ಜವಾಬ್ದಾರಿ ಯಾರು? ಊರವ್ರ, ಗ್ರಾಮದರ, ಇಲ್ಲ ಅಧಿಕಾರಿಗಳ, ಇಲ್ಲ ಸರ್ಕಾರ? ನಾವ್ ಯಾರಿಗೆ ಕೇಳ್ಬೇಕು, ಯಾರಿಗೆ ಇದ್ ಮಾಡ್ಬೇಕು? ಅದಕ್ಕೆ ದಯವಿಟ್ಟು ಏನ್ ಗೊತ್ತಾ, ನಮ್ಮೂರಾಗೆ ಬಾರ್ ಒಂದ್ ದಯವಿಟ್ಟು ತೆಗಿಸ್ಬೇಕು. ಬಾರಿಂದಲೇ ಇಷ್ಟೆಲ್ಲ ಆಗ್ತಿರೋದು. ಮನೆ ಕೊಡೋಕ್ಕೂ ಸಪೋರ್ಟ್ ಮಾಡ್ತಿದ್ದಾರೆ. ಮತ್ತೆ ಇಲ್ಲೆಲ್ಲ ಕುಡ್ದು ಸಣ್ಣ ಚಿಕ್ಕ ಮಕ್ಕಳೆಲ್ಲ ಹಾಳಾಗ್ತಿದ್ದಾರೆ. ಇಲ್ಲಿ ಸ್ಕೂಲ್ ಫೀಲ್ಡಾಗೆಲ್ಲ ಡ್ರಗ್ಸ್ ತಗೊಂತಾರೆ, ಗಾಂಜಾ ತಗೊಂತಾರೆ ಅಂತೆಲ್ಲ ನಮಗೆ ಮನವಿ ಬಂದೈತೆ. ಅದಕ್ಕೆ ನಾವ್ ಹೇಳೋದು ಏನ್ ಗೊತ್ತಾ, ನಾವು DC ಆಫೀಸು, ಜಿಲ್ಲೆ ಪಂಚಾಯತಿ, SB ಆಫೀಸ್ ಎಲ್ಲದಕ್ಕೂ ನಾವು ಮನವಿ ಪತ್ರ ಕೊಟ್ಟಿವಿ. 4 ಸಲ ಕೊಟ್ಟಿವಿ. ಆದ್ರೂ ಅವ್ರು ಕ್ರಮ ತಗಂತಿಲ್ಲ. ಯಾಕೆ ಇಷ್ಟು ಇದ್ ಮಾಡ್ತಾರಂತ ಅದು ಗೊತ್ತಾಗ್ತಿಲ್ಲ ನಮಗೆ. ಏನ್ ಇಂಪ್ಲೈಸ್ ಐತೆ, ಏನ್ ಹಣ ತಗಂತಿದಾರ, ಏನ್ ಮಾಡ್ತಾರ ಅದೊಂದು ನಮಗೆ ಗೊತ್ತಿಲ್ಲ. ಹೋಗೋದು, ಮನವಿ ಪತ್ರ ಕೊಡೋದು, ಸ್ಟ್ರೈಕ್ ಮಾಡೋದು, ಬೆಳಗಿಂದ ಸಂಜೆವರೆಗೆ. ಈಗ ಹುಟ್ಟಿರೋ ನೈಟಿ ಒಳಗೆಲ್ಲ ನಾವು ಸ್ಟೇಷನ್ಗೆ ಅಲ್ದಿದ್ದೀವಿ. ಆದ್ರೆ ಸರ್ಕಾರ ನಿಮಗೆ ಕರುಣೆ ತೋರಿಸ್ತಿಲ್ಲ. ಮತ್ತೆ ಅಧಿಕಾರಿಗಳು ಅಷ್ಟೇ, ನಮ್ಮ ಗ್ರಾಮದವರು ನಮಗೆ ಕರುಣೆ ತೋರಿಸ್ತಿಲ್ಲ. ಯಾಕೆ ಈ ತರ ಮಾಡ್ತಿದಾರೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ನಾವೊಂದ್ 4-5 ಜನ ಹೆಣ್ಮಕ್ಳು ನಾಯಿ ತರ ಅಲಿತಿದ್ರು, ನಮಗೆ ಬೆಲೆನೇ ಇಲ್ದಂಗ ಆಗ್ಬಿಟ್ಟೈತೆ. ಯಾಕೆಂದ್ರೆ ನಮ್ ಬೀದಿಲೆಲ್ಲ ಹೆಣ್ಣು ಮಕ್ಳು, ಈ ಊರಾಗೆ ಪ್ರತಿಯೊಬ್ರು ನೋಡ್ರಿ ಇಲ್ಲಿ ಬಲೆ ಆಗ್ತಿರೋದೇ ಹೆಣ್ಣು ಮಕ್ಳು ಮತ್ತೆ ಮಕ್ಳು, ಚಿಕ್ಕ ಮಕ್ಳೆಲ್ಲ ಹಾಳಾಗ್ತಿದ್ದಾರೆ. ಎಷ್ಟೋ ಜನ ತಾಯಿದ್ರು ಕಳ್ಕಂದಾರೆ, ಮಕ್ಳು ಕಳ್ಕಂದ್ರೆ, ಗಂಡ್ರು ಕಳ್ಕಂದ್, ವಿಧವೆಗಳು ಅವ್ರಿಗೆ ಮಕ್ಳಿಲ್ಲ ಮರಿಲ್ಲ, ಬರೀ 120 ಹೆಂಗಸರು ಜೀವನ ಕಳೆಯೋದಾಗೈತೆ. ಅದಕ್ಕೆಲ್ಲ ಕಾರಣ ಎಣ್ಣೆ ಬಾರ್ ತೆಗಿಬೇಕು. ಊರ್ ಮಧ್ಯದಾಗೆ ಯಾಕೆ ಇಡ್ಬೇಕು ಇಲ್ಲಿ? ಅವ್ನು ನಮ್ಮೂರನ್ನೆಲ್ಲ, ನಮ್ಮ ಇದ್ರನ್ನಲ್ಲ, ಬೇರೆ ಊರನ್ನು, ಊರನ್ನ ಕ್ಲೀನ್ ಆಗಿ ಇಟ್ಕೊಂಡು ನಮ್ಮೂರಿಗೆ ತಂದಿಡ ಅಂತದ್ ಏನೈತೆ? ಬೇರೆ ಕಡೆ ತೆಗ್ದಾಕ್ಬೇಕು. ಗ್ರಾಮದವ್ರ ಮನಸ್ಸು ಮಾಡಿದ್ರೆ 1 ನಿಮಿಷದ ಕೆಲಸ ಇದು. ಆದ್ರೆ ಯಾರು ಗಮನಕ್ಕೆ ತಗೊಂತಿಲ್ಲ. ಯಾಕೆ ಈ ತರ ಮಾಡ್ತದೆ ಅಂತ ನಮಗೂ ಅರ್ಥ ಆಗ್ತಿಲ್ಲ. ದಯವಿಟ್ಟು ನಮಗೆ ಬಾರಿಂದ ನಮಗೆ ಮುಕ್ತಿ ಕೊಡಿಸ್ಬೇಕು ಅಷ್ಟೇ. ನಾವು ಬದುಕಬೇಕು, ಬಾಳ್ಬೇಕು ಅಂದ್ರೆ ಇದಕ್ಕೂ ಕ್ರಮ ತಗೊಂಡಿಲ್ಲ ಅಂದ್ರೆ ನಾವು ಬಾರಿ ಬೆಂಕಿ ಇಟ್ಟಕ್ಕೂ ಎಸಲ್ಲ, ಸೊಸೈಟಿ ಗ್ರಾಮ ಪಂಚಾಯತಿ ಬೀಗ ಹಾಕಿ ಅದನ್ನು ಸುಡಕ್ಕೂ ಎಸಲ್ಲ. ಈಗ ಒಂದು ಒಳ್ಳೆ ಕೆಲಸ ಮಾಡಿಲ್ಲ ಅಂದ್ರೆ ಯಾಕೆ ಬೇಕು? ಸೊಸೈಟಿ ಯಾಕೆ ಬೇಕು? ಈ ಗ್ರಾಮ ಯಾಕೆ ಬೇಕು? ಗ್ರಾಮದವ್ರು ಯಾಕೆ ಬೇಕು ಹೇಳ್ರಿ ನಮಗೆ? ನಾವ್ ಏನ್ ಕೇಳ್ತಿದೀವಿ? ಆಸ್ತಿ ಕೇಳ್ತೀವಿ, ಅಂತಸ್ತು ಕೇಳ್ತೀವಿ, ಏನ್ ಕೇಳ್ತೀವಿ? ನಾವು ಕೇಳ್ತಿರೋದು ಒಂದೇ, ಇದು ಬಾರ್ ಬೇಕಿಲ್ಲ ನಮಗೆ. ಅದೊಂದು ಇದ್ ಮಾಡ್ರಿ ಅಂತ ಕೈ ಮೂತ್ ಕೇಳ್ಕೊಂಡ್ ಖಾಲಿ ಬಿದ್ರು ಅವ್ರಿಗೆ ಅರ್ಥ ಆಗ್ತಿಲ್ಲ ಅಂದ್ಮೇಲೆ ನಮಗೆ ಇದು ಗ್ರಾಮ ಪಂಚಾಯತಿನೇ ಬೇಕಿಲ್ಲ.
ನ್ಯಾಯ ಕೊಡ್ಸಿಲ್ಲ ಅಂದ್ಮೇಲೆ ಏನಕ್ಕೆ ಬೇಕು ಇವೆಲ್ಲ? ಇವರೆಲ್ಲ ಯಾಕೆ ಬೇಕು? ಮೆಂಬರ್ಗಳಿಗೆ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ, ಏನಕ್ಕೆ ಹೆಲ್ಪ್ ಮಾಡಲ್ಲ. ನಾವು ಅಷ್ಟೆಲ್ಲ ಕಾಲು ನಡ್ಕೊಂಡು ಹೋಗಿ ಜಿಲ್ಲಾ ಪಂಚಾಯತಿ ತಕ್ಕೆಲ್ಲ ಹೋಗಿ ನಾವು ಸತ್ ಬಂದಿದ್ದೀವಿ, ಉಪವಾಸ ಸತ್ಯಾಗ್ರಹ ಮಾಡಿ. ಅಷ್ಟಕ್ಕೆಲ್ಲನೂ ಕರುಣೆ ತೋರಿಸ್ತಿಲ್ಲ. ಅಂದ್ಮೇಲೆ ಊರು ಯಾಕೆ, ಗ್ರಾಮದವ್ರು ಯಾಕೆ ಬೇಕು? ನಾವು ಬೆಂಕಿ ಇಟ್ಟು ಸುಡ್ತೀವಿ. ನಾವು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಊರು ಉಳಿಬೇಕು, ಒಳ್ಳೇದಾಗಬೇಕು ಅಷ್ಟೇ ನಮ್ಮ ಇದು. ಅದನ್ನ ಮಾಡಕ್ ನಾವ್ ಎದ್ರಲ್ಲ, ನಾವು ಒಬ್ರೇ ಎದ್ರ ಪರಲ್ಲ. ನಾವು ಜೈಲಿಗೆ ಹೋದ್ರು ನಮ್ಮ ಮಕ್ಳು ಮರಿ ಇರೋ ಜನಗಳಾರು ಊರಿಗಾರ ಒಳ್ಳೇದಾಗ್ಲಿ ಅಷ್ಟೇ ನಮ್ಮ ಮನವಿ. ಅಲ್ಲಿಂದ ಕೊಲೆ ಆಗಿರೋದು, ಕುಡ್ದು ಬಂದೆ, ಬಾರಿಂದ ಕುಡ್ದು ಬಂದೆ ಅಲ್ಲಿ ಕೊಲೆ ಆಗಿರೋದು. ಯಾಕೆ ಹೋಗಿದ್ರ ಏನ್ ಬಿಟ್ಟಿದ್ರ ಗೊತ್ತಿಲ್ಲ. ಆದ್ರೆ ಕುಡ್ದಿದ್ರಿಂದೆಲ್ಲ ನೋಡ, ಅಲ್ಲಿ ಪ್ಯಾಕೆಟ್ ಐತೆ, ಬಾಟ್ಲಿ ಐತೆ, ಕುಡ್ದಿ ಪ್ರಜ್ಞೆ ಕಳ್ಕಂದೇ ಮಾಡಿರೋದು. ಆ ತರ ಒಬ್ಬನ ಮನುಷ್ಯನ ಆ ತರ ಕ್ರೂವಿಯಾಗಿ ಸಾಯಿಸಿದಾನೆ ಅಂದ್ರೆ ಅವನು ಎಷ್ಟು ಕುಡ್ದಿರ್ಬೇಕು, ಎಷ್ಟು ಪ್ರಜ್ಞೆ ತಪ್ಪಿರ್ಬೇಕು. ಹಂಗಾಗಿ ದಯವಿಟ್ಟು ಬಾರನ್ನ ತೆಗಿಬೇಕು ಸರ್, ಅದೇ ನಮ್ದು ಆಸೆ, ಇನ್ನೇನು ಇಲ್ಲ. ಅದ್ ತೆಗಿಯೋದ್ರಿಂದ ಯಾರಿಗೂ ನಷ್ಟ ಇಲ್ಲ, ಯಾರು ಸಾಯೋದು ಇಲ್ಲ, ಒಳ್ಳೇದಾಗ್ತದ. ಊರ್ ಚೆನ್ನಾಗಿರ್ಬೇಕು ಅಂದ್ರೆ ಅದನ್ನ ತೆಗಿಸ್ಬೇಕು ಅಷ್ಟೇ ನಮಗೆ. ನಮ್ಮ ಗಾಜನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಆಫೀಸ್ ಪಕ್ಕದಲ್ಲಿ, ಅಂದ್ರೆ ನಮ್ಮ ಪ್ರೆಮಿಸಸ್ ಅಲ್ಲಿ, ನಮ್ಮ ಸೊಸೈಟಿ ಪ್ರೆಮಿಸಸ್ ಅಲ್ಲಿ ರಾತ್ರಿ ಒಂದು ಕೊಲೆ ಆಗಿದೆ. ಕೊಲೆ ಆದ ವ್ಯಕ್ತಿ ಬಂದ್ಬಿಟ್ಟು ಶಿವಮೊಗ್ಗ ಹೊಸಮನೆ 6ನೇ ಕ್ರಾಸ್ ಶ್ರೀನಿವಾಸ್ ಅಂತ ಗೊತ್ತಾಗಿದೆ. ಅವನು ರಾತ್ರಿ ಎಲ್ಲ ಯಾರೋ 3 ಜನ ಕುಡಿತಾ ಇದ್ರು ಅನ್ನೋದು ಎಲ್ಲ ಸ್ಥಳೀಯರು ನೋಡಿದ್ದಾರೆ. 3 ಜನ ಕುಡಿತಾ ಕೂತಿದ್ರಂತೆ. ಅದಾದ್ಮೇಲೆ ಸರಿಸುಮಾರು 10ರಿಂದ 12 ಗಂಟೆಯಲ್ಲಿ ನಡೆದಿರೋ ಸಂಗತಿ ಇದು. ನಮ್ಮೂರಲ್ಲಿ ಈ ರೀತಿ ಘಟನೆ ನಡಿಬಾರ್ದಾಗಿತ್ತು, ನಡೆದಿದೆ. ಪೊಲೀಸ್ನವರೆಲ್ಲ ಬಂದಿದ್ದಾರೆ, ಈಗೆಲ್ಲ ತನಿಖೆ ಸ್ಟಾರ್ಟ್ ಆಗಿದೆ. ಸದ್ಯದಲ್ಲೇ ಅಪರಾಧಿಗಳನ್ನು ಹಿಡಿದು ಶಿಕ್ಷೆ ಕೊಡಿಸ್ತಾರೆ ಅನ್ನೋ ನಂಬಿಕೆ ನಮ್ಗಿದೆ. ಈಗ ಅವ್ರು ಎಲ್ಲಿ ಬಂದಿದ್ರು ರಾತ್ರಿ? ಇಲ್ಲಿ ಕೆಲಸ ಮಾಡ್ದ 1 ವರ್ಷದಿಂದ, ಸರಿಸುಮಾರು 1 ವರ್ಷದಿಂದ ಇಲ್ಲೇ ಗಾರೆ ಕೆಲಸ ಮಾಡ್ತಾ ಇದ್ದಂತ ವ್ಯಕ್ತಿ. ಇಲ್ಲೇ ವಾಸ ಅಂದ್ರೆ ಹೊಸ ಕಟ್ಟಡ ಏನ್ ಕಟ್ತಾ ಇದ್ದ, ಆ ಬಿಲ್ಡಿಂಗ್ಗಳಲ್ಲೇ ಮಲಗ್ತಾ ಇದ್ನಂತೆ. ಆ ರೀತಿ ಎಲ್ಲ ಮಾಡ್ಕೊಂಡು ಒಟ್ಟು ವಾಸ ಇಂಥ ಸ್ಪೆಸಿಫಿಕ್ ಆಗಿ ಇಂಥ ಕಡೆನೆ ವಾಸ ಅಂತ ಏನಿಲ್ಲ. ಒಂದು ಸ್ಥಳೀಯರು ಹೇಳೋ ಪ್ರಕಾರ ಯಾವ ಬಿಲ್ಡಿಂಗ್ ಕೆಲ್ಸಕ್ಕೆ ಹೋಗ್ತಾ ಇದ್ದ ಮೇಸ್ತ್ರಿ ಹತ್ರ, ಅಲ್ಲಿ ಹೋಗಿ ಆ ಬಿಲ್ಡಿಂಗ್ ಅಲ್ಲೇ ಮಲಗ್ತಾ ಇದ್ದ ಅಂತೇಳಿ. ಬಾರಲ್ಲಿ ಏನು ಇನ್ಸಿಡೆಂಟ್ ನಡೆದಿಲ್ಲ ಅಂತ ಇನ್ನು ಇದುವರೆಗೂ, ಇನ್ನ ತನಿಖೆ ಮುಂದಿನ ಹಂತಗಳಲ್ಲಿ ತನಿಖೆಯಲ್ಲಿ ಏನಾದ್ರು ಗೊತ್ತಾಗಬೇಕಾಗಿದೆ ಅಷ್ಟೇ. ಬಾರಲ್ಲಿ ಇಲ್ಲೇ ಕುಡಿತಾ ಕೂತಿದ್ರು ಅಂತ ಹೇಳ್ತಿದ್ದಾರೆ ಸ್ಥಳೀಯರು. ಇಲ್ಲೇ ನಮ್ಮ ಸೊಸೈಟಿ ಬಿಲ್ಡಿಂಗ್ ಪಕ್ಕದಲ್ಲೇ ಕುಡಿತಾ ಕೂತಿದ್ರು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ತನಿಖೆಯಲ್ಲಿ ಗೊತ್ತಾಗ್ಬೇಕು ಏನೇನು ನಡೆದಿದೆ ಅಂತೇಳಿ. ರಾತ್ರಿ 8:09 ಗಂಟೆ ಮೇಲೆ ಇಲ್ಲಿ ಸುಮಾರು ಆ ಪುರುಷೋತ್ತಮ ಅನ್ನೋನೊಬ್ಬ ಸತ್ತೋದ ಆಕ್ಸಿಡೆಂಟ್ ಆಗಿ. ಅವ್ರು ಕುಡ್ಕೊಂಡು ಆ ಕಡೆಯಿಂದ ಬರ್ತಾ, ಆಮೇಲೆ ಇನ್ನೊಬ್ಬ ಗಿರಿಯಪ್ಪ ಅಂತ ಹೇಳಿ ಅವನು ಸತ್ತೋದ. ಅವರೆಲ್ಲ ಇಲ್ಲಿ ರಸ್ತೆ ಮೇಲೆ ಬರ್ತಾ ಅವನು ಕುಡಿಯೋಕೆ ಹೋದಾನೆ. ಆಮೇಲೆ ಮೊನ್ನೆ ಇವನು ಜಯಪ್ಪ ಅಂತ ಹೇಳಿ ಅವನು ಇಲ್ಲಿ ಅಮಲಿ ಕೆಲಸ ಮಾಡ್ತಾ ಇದ್ರು, ಲಾರಿ ಕೆಲಸ. ಅವನು ಅಲ್ಲಿ ಹೋದ, ಏನೋ ಮಾಡ್ಕೊಂಡ ಆ ಲಾರಿ ಎಡೆಯಲ್ಲಿ ಹಂಗೆ ನಿಂತ್ಕೊಂಡು ಅಲ್ಲೇ ಸ್ಪಾಟಾಗೆ ಸತ್ತೋದ. ಆಮೇಲೆ ನೋಡಿ ಇಲ್ಲಿ ನೋಡಿದ್ರೆ ಹೊಡೆದಾಕ್ಯಾರ. ರಾತ್ರಿ 8-9 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಬರೋಕ್ಕೆ ಭಯ ಆಗ್ತಿತ್ತೆ. ಅವರು ಗಲಾಟೆ ಮಾಡ್ತಿರ್ತಾರೆ, ಯಾಕೋ ಎಲ್ಲಿ ಗಲಾಟೆ ಯಾಕೋ ಮಾಡ್ತೀರಿ, ಇಲ್ಲಿ ಸುಮ್ಮನೆ ಹೋಗ್ರ ಅತ್ಲ ಎಲ್ಲ ಕುತ್ಕೊಂಡ್ರು. ಇಲ್ಲಿ ಬೇಡ, ಸೊಸೈಟಿ ನ್ಯಾಯಬೆಲೆ ಅಂಗಡಿ ಇದೆ, ಸೊಸೈಟಿ ಇದೆ, ಪಕ್ಕದಲ್ಲಿ ಹಾಲಿನ ಡೇರಿ ಇದೆ ಅಂತ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ ಅಂತ, ನಿಮ್ಮ ಅಪ್ಪಂದ ಸೊಸೈಟಿ ಹಂಗೆ ಅಂತಾರೆ. ಅದಕ್ಕೆ ಹಂಗೆ ಸೆಕ್ರೆಟರಿನೂ ಸ್ವತಃ ಯಾರು ಏನು ಹೇಳಕ್ಕೆ ಆಗೋದೇ ಇಲ್ಲ ಸರ್. ಇಲ್ಲಿ ಹೇಳಕ್ ಆಗೋದೇ ಇಲ್ಲ. ಇದೇ ಅನಾಹುತ ಸರ್ ಇಲ್ಲಿ ಆಗ್ತಾ ಇರೋದು. ಬಾರ್ ಕಡೆಯಿಂದನೋ ಊರಾಗೆ ಅಂದ್ರೆ ಇಲ್ಲಿ ಬಾರ್ ಇರೋದ್ರಿಂದ ತಗೊಂಡ್ಬರ್ತಾರೆ. ಇಲ್ಲಿ ಕುಡಿ ಸಣ್ಣ ಹುಡುಗರು ಏನ್ ಮಾಡ್ತಾರೆ ಅಂತ ಅಂದ್ರೆ, ಅಲ್ಲಿ ಅವ್ರ ತಂದೆ ತಾಯಿಗಳು ತಂದೆಗಳು ಇದ್ದಾಗ ಏನ್ ಮಾಡ್ತಾರೆ, ಮಕ್ಳುಗಳು ತಗೊಂಬಂದು ಇಲ್ಲಿ ಕುತ್ಕೊಂಡು ಕುಡಿತಾರೆ. ಆಮೇಲೆ ಗಲಾಟೆ, ಅದು ಗಲಾಟೆ ಫುಲ್ ನಿಶಾ ಆದ್ಮೇಲೆ ಗಲಾಟೆ ಹಿಂಗೆಲ್ಲ ಬಹಳ ಇಲ್ಲಿ ನ್ಯಾಯಬೆಲೆ ಅಂಗಡಿ, ಮತ್ತಿದು ನ್ಯಾಯಬೆಲೆ ಅಂಗಡಿ ನೋಡಿದು, ನ್ಯಾಯಬೆಲೆ ಅಂಗಡಿ ಇದು ಅಲ್ಲಿ ಪಕ್ಕದಾಗ ಹಾಲಿನ ಡೇರಿ, ಈ ಕಡೆ ಮತ್ತೆ ಕರ್ನಾಟಕ ಬ್ಯಾಂಕು, DCC ಬ್ಯಾಂಕು ಇವೆಲ್ಲ ಇದಾವೆ. ಮತ್ತೆ ರೋಡಿಗೆ ಒಂದು ಹಂಪಿಗಳಿಲ್ಲ, ಹಂಪು ಒಂದು ಇಲ್ಲ. ಅವ್ರು ಎಲ್ಲೆಲ್ಲೂ ಹಂಪಿಲ್ಲ ಇಲ್ಲಿ. ನಮ್ಮ ಮತ್ತೆ ಸಕ್ಕರೆಬೆಲೆ ಆ ಕಡೆ ಹಂಪದಾವೆ. ಮತ್ತೆ ಇನ್ನ ಶಿವಮೊಗ್ಗದಿಂದ ಬಂದ್ರು ಅಂದ್ರೆ 100-150-200 ಕಿಲೋಮೀಟರ್ ಸ್ಪೀಡಾಗಿ ಬರ್ತಾರೆ. ಏನು ಅವ್ರು ಏನ್ ಅದನ್ನ ಬಿಟ್ಟ ಭಾರಿ ದಾನ್ಲಿ ಇಲ್ಲೆಲ್ಲ. ಅವ್ರು ಏನೇನೋ ಕೂಗಾಡಿಲ್ಲ. ಬೆಳಗ್ಗೆ ರಾತ್ರಿ ದಿನ ಮಾಮೂಲಿ ಕುತ್ಕೊಂತಾರೆ ಅಂತೇಳಿ ವಾಪಸ್ ಬಂದಾರೆ. ಆಮೇಲೆ ಬೆಳಗ್ಗೆ ಎದ್ದು ಬರೋಷ್ಟೊತ್ತಿಗೆ ಅವನು ಬಿದ್ದಾನೆ. ಇನ್ನು ಇಬ್ರು ಅವ್ರು ಎತ್ಲ ಹೋಗಿದಾರ ಗೊತ್ತಿಲ್ಲ, ಅವ್ರು ಯಾರು ಅಂತಾನು ಗೊತ್ತಾಗ್ತಾ ಇಲ್ಲ. ಈಗ ಪೊಲೀಸ್ನವ್ರು ಕಂಡು ಹಿಡಿತಾರೆ ಬಿಡ್ರಿ. ಅವನು ಇಲ್ಲಿ ಕೆಲ್ಸಕ್ಕೆ ಬಂದಿದ್ದ ಸರ್, ಅವನು ಕೆಲಸ ಮಾಡ್ಕೊಂತ ಇಲ್ಲೇ ಇದ್ದ. ಆ ಮೇಸ್ತ್ರಿ ಇಲ್ಲೇ ಕಂಠ ಅಂತೇಳಿ ಅವನ ಕಡೆ ಕೆಲಸ ಮಾಡ್ಕೊಂಡಿರೋನು. ಅದು ರಾತ್ರಿ ನೋಡಿದ್ರೆ ಆ ಥರ ಅನಾಹುತ ಆಗಿದೆ. ಮೂಲ ಇಲ್ಲೇ ಅಂದ್ರೆ ಅದೇ ಈ ಹೊಸಮನೆ ಅಂತ ಹೇಳಿದ್ರಲ್ಲ, ಅವ್ರ ತಮ್ಮ ಬಂದಿದ್ದಾನೆ.
ಆ ಹುಡುಗನ ತಮ್ಮ ಬಂದಿದ್ದಾನೆ ಇದಾನೆ ಅಲ್ಲಿ. ಅವನಿಗೂ ಅಲ್ಲಿ ಅಂದ್ರ ಜಗಳ ಪಗಳ ಆಗ್ತಿತ್ತ ಯಾರಿಗಾರ ಅಂತ ಕೇಳಿದ್ರೆ ಅವನೇ ಅಲ್ಲೇನೋ ಜಗಳ ಆಗಿಲ್ಲ ಅಂತ ಹೇಳ್ತಾನೆ. ಸೊ ಈ ದಿನ ನಮ್ಮ ತುಂಗಾನಗರ ಠಾಣಾ ವ್ಯಾಪ್ತಿಯಲ್ಲಿ ಬರುವ ನ್ಯಾಯಬೆಲೆ ಅಂಗಡಿ, ಗಾಜನೂರು ಅಲ್ಲಿ ಬರುವ ನ್ಯಾಯಬೆಲೆ ಅಂಗಡಿಯಲ್ಲಿ ಒಂದು ಕೊಲೆ ನಡೆದಿದೆ. ಇಲ್ಲಿ ಕೊಲೆ ಆದವನು ಬಂದ್ಬಿಟ್ಟು ಶ್ರೀನಿವಾಸ್ ಅಂತ, ಮೂಲತಃ ಹೊಸಮನೆ ನಮ್ಮ ಶಿವಮೊಗ್ಗ ಅಲ್ಲಿ ನಿವಾಸಿಯಾಗಿದ್ದು ಇಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲೇನೆ ಅವನು ಕೆಲಸ ಮಾಡ್ತಾ ಇರ್ತಾನೆ. ನಿನ್ನೆ ರಾತ್ರಿ ಈ ಕೃತ್ಯ ನಡೆದಿದೆ. ಅವನು ಸಂಘಟಕರು ಇರ್ಬೇಕಾದ್ರೆ ಅವರು ಏನೋ ಒಂದು ಕಲ್ಲು ಅಂತ ಒಂದು ತಗೊಂಡು ಅದನ್ನ ಅವನ ತಲೆ ಮೇಲೆ ಹಾಕಿರೋ ಸಾಧ್ಯತೆಗಳು ನಮಗೆ ಈ ನಮ್ಮ ಪ್ರಿಲಿಮಿನರಿ ಹಂತದಲ್ಲಿ ನಮಗೆ ಕಂಡು ಬಂದಿದೆ. ಅದೇ ರೀತಿ ನಾವು ನಮ್ಮ ಇನ್ವೆಸ್ಟಿಗೇಷನ್ ಅನ್ನ ಸದ್ಯಕ್ಕೆ ಮುಂದುವರಿಸ್ತಾ ಇದ್ದೀವಿ. ಆದಷ್ಟು ಶೀಘ್ರದಲ್ಲಿ ನಾವು ಆರೋಪಿಗಳನ್ನ ಪತ್ತೆ ಹಚ್ಚೋ ಕಾರ್ಯವನ್ನ ಮಾಡ್ತೀವಿ. ಇವನು ಮೇನ್ ಕೂಲಿ ಕೆಲಸ ಮಾಡೋನು, ಇವನು ಗಾರೆ ಕೆಲಸ ಮಾಡೋರು. ಇಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ನಿನ್ನೆ ರಾತ್ರಿ ಎಲ್ಲರೂ ಒಟ್ಟಿಗೆ ಪಾರ್ಟಿ ಮಾಡಿದ್ದಾರೆ. ಆ ಟೈಮಲ್ಲಿ ಏನಾದರೂ ಆಗಿರ್ಬೋದು ಅಂತ ನಮ್ಮ ಊಹೆ ಇದೆ. ಆ ಒಂದು ಆಂಗಲ್ ಅಲ್ಲೇನೆ ನಾವು ನಮ್ಮ ಇನ್ವೆಸ್ಟಿಗೇಷನ್ ಅನ್ನ ಇವಾಗ ಮುಂದುವರಿಸಿದ್ದೀವಿ.